ಜೈ ಭುವನೇಶ್ವರಿ. ನಮಸ್ತೆ ಕರ್ನಾಟಕ. ನಾನು ನಿಮ್ಮನೆ ಮಗಳು ಗೀತಾ. ಇವತ್ತು ನಾಡಿನ ಸವಿರುಚಿಯಲ್ಲಿ ತಮ್ಮ ಕೈ ರುಚಿ ತೋರಿಸಲು BTM ಇಂದ ನಿರ್ಮಲಾ ಮೇಡಮ್ ಅವರು ಆಗಮಿಸಿದ್ದಾರೆ. ಬನ್ನಿ ಅವ್ರನ್ನ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ತಮಗೂ ಈ ನಾಡಿನ ಸವಿರುಚಿನ ನೀವು ಗರ್ಜನೆ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀರಾ. ವಾಹಿನಿಯಲ್ಲಿ ನನಗೆ ಒಂದು ನಾಟಿ ಶೈಲಿಯಲ್ಲಿ ಒಂದು ಖಾದ್ಯನ ತಯಾರು ಮಾಡಲು ನೀವು ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ. ಈಗ ನಾನು ಈ ದಿನ ಹಳ್ಳಿ ಸೊಗಡಿನಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದ ಒಂದು ಮೆಣಸಿನ ಚಾಪ್ಸ್ ಅಂತ ಗೊತ್ತಿರುತ್ತೆ. ಚಾಪ್ಸ್ ಅಂದರೆ ಅದನ್ನು ಖಾದ್ಯನ ನಿಮ್ಗೆಲ್ಲರಿಗೂ ಮಾಡಿ ನಾನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೇನೆ. ಅಂದ್ರೆ ಮಟನ್ ಉಪಯೋಗ ಮಾಡಿಕೊಂಡು ಹೌದು ಮೇಡಮ್, ಹೌದು ಮಾಡ್ತಾ ಇದ್ದೀರಾ. ಅದಕ್ಕೆಲ್ಲ ಏನೇನು ಸಾಮಗ್ರಿ ಬೇಕಮ್ಮ? ಹೇಳ್ತೇನೆ ಮೇಡಮ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ 3/4 kg ನಾನು ಮಟನನ್ನು ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಮೆಣಸು, ಟೊಮೆಟೊ, ಬೆಳ್ಳುಳ್ಳಿ, ಸಣ್ಣ ಈರುಳ್ಳಿ, ದೊಡ್ಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದಂಥ ನಿಂಬೆ ಚೊಟ್ಟು, ಧನಿಯಾ ಪೌಡ್ರು, ಹಳದಿ ಪೌಡ್ರು, ಚಿಲ್ಲಿ ಪೌಡರ್, ಇದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ, ಮುಖ್ಯವಾಗಿ ಮೆಣಸು, ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡೆ. ಅದನ್ನ ಇಲ್ಲಿಗೆ ಹಾಕ್ತೇನೆ. ತೊಳಿ ಪೇಸ್ಟ್ ಮಾಡೋದಿದೆ, ಇದಕ್ಕೆ ಹಾಕ್ತೀರಾ? ಹಾಕ್ತೇನೆ ಮೇಡಮ್. ಅಂದ್ರೆ ಇದನ್ನ ಮೊದ್ಲೇ ಕಲ್ಸಿಟ್ಕೊಂಡ್ಬಿಡ್ಬೇಕಾ? ಕಲಸಿ ಒಂದ್ 15-20 ನಿಮಿಷ. ಅಂದ್ರೆ ನೆನಿಬೇಕಾ? ಅದ್ರ ಒಟ್ಟಿಗೆ ನೆನಿಬೇಕು ಮೇಡಮ್. ಇದು ಅಂದ್ರೆ ಆಮೇಲೆ ನಮ್ಗೆ ಏನು ತೊಂದ್ರೆ ಇರಲ್ಲ. ಇವಾಗ ಏನ್ ಹಾಕ್ತೀರಾ? ಸಾಲ್ಟ್ ಹಾಕ್ಬೇಕು, ಒಂದು ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಕ್ಲಾ? ಹಾಕಿ ಮೇಡಮ್. ಅಂದ್ರೆ ಆಮೇಲೆ ಏನು ಉಪ್ಪು ಹಾಕಂಗಿಲ್ಲ? ಏನಿಲ್ಲ, ಈಗಲೇ ಎಲ್ಲ ಹಾಕಿ ಮೇಡಮ್. ನೋಡೋಣ. ನಂತರ ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಪೂರ್ತಿ ಹಾಕ್ಬಿಡ್ಲಾ? ಹೌದು, ಹಾಕಿ. ಓಕೆ. 1 ಸ್ಪೂನು ಧನಿಯಾ ಪೌಡ್ರು. ಹೌದು. ಇಷ್ಟು ಸಾಕಾ? 1 ಸ್ಪೂನ್ ಹಾಕಿ ಮೇಡಮ್. ಆಮೇಲೆ ಇಲ್ಲ, ಬೇಡ, ಸಾಕು. ಆಮೇಲೆ ಅದು ಒಂದು ಸ್ಪೂನು ಖಾರ ಪುಡಿ, ಚಿಲ್ಲಿ ಪೌಡರ್ ಹಾಕಿ. ಅಂದ್ರೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಅರಿಶಿನ ಹಾಕಿ. ಅರಿಶಿನ ಹಾಕದ್ಮೇಲೆ ಅಂದ್ರೆ ಇವಾಗ ಕಬಾಬ್ ಮಾಡ್ತಾರಲ್ಲ ಆ ರೀತಿ ಅಲ್ಲ, ನೀವು ಅವ್ರವ್ರು ಹೇಗೆ ತಿಳ್ಕೊತಿರೋ ನೀವು ಹಾಗಾಗಿ. ಮತ್ತೆ ಇದನ್ನ ಮಾಂಸ ಕೂಡ ಚಾಪ್ಸ್ಗೆ ಅಂತಾನೆ ಕೇಳಿದಾಗ ಆಮೇಲೆ ಗುರ್ದ ನಾವು ಬಳಸೋ ಇದ್ರಲ್ಲಿ ಅಂದ್ರೆ ಗುರ್ದ, ಲಿವರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಮಾಡಿದಾಗ. ಮತ್ತೆ ಒಂದು ಸಣ್ಣ ಈರುಳ್ಳಿನ, 2 ಈರುಳ್ಳಿ, ಎಷ್ಟು ದೊಡ್ಡದು ನೋಡಿ, ದೊಡ್ಡ ಈರುಳ್ಳಿನ ತೊಳ್ಕೊಂಡು ಇಲ್ಲಿ ಇಟ್ಟಿದ್ದೀನಿ. ಕಟ್ ಮಾಡಿ ಕೊಡಿ ಮೇಡಮ್. ಉದ್ದುದ್ದಕ್ಕೆ ಕಟ್ ಮಾಡಿಕೊಡಿ ಮೇಡಮ್. ಈಗ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈಗ ಹಿಂಡಿಟ್ಕೊಂಡಿರೋ ನಿಂಬೆ ಹುಳಿ ರಸನ ಹಾಕ್ತಾ ಇದ್ದೀನಿ. ನಂತರ ಸುಳ್ದಿರೋ ಬೆಳ್ಳುಳ್ಳಿನ ಹಾಕ್ಬೇಕಿದೆ. 1-2 ಬೆಳ್ಳುಳ್ಳಿ ತಗೊಂಡಿದ್ದೀರಾ? 1-2 ಬೆಳ್ಳುಳ್ಳಿ, 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೇಡಮ್. ಸಾಕು ನಮ್ಗೆ. ಮತ್ತೆ ಇದು ಸಣ್ಣ ಈರುಳ್ಳಿ ಮಿಕ್ಕಿದೆ, ಅದ್ ಸಹ ಹಾಕ್ಬಿಡ್ತೇನೆ. ಇರ್ಲಿ. ಈಗ ಮೇಡಮ್ ಒಂದು 15 ನಿಮಿಷ ಇದನ್ನ ಮುಚ್ಚಿಟ್ಬಿಡಿ. ಹೌದಾ? ಸರಿ, ಪ್ಲೇಟ್ ಅಷ್ಟರಲ್ಲಿ ಮುಚ್ಚಿಟ್ಬಿಡಿ ಮೇಡಮ್. ಇದಾದ ನಂತರ ನಾನು ಗೋಧಿ ಹಿಟ್ಟನ್ನ ನಾನು ಕಲ್ಸ್ಕೊತೇನೆ. ಕಾಂಬಿನೇಷನ್ ಇದಕ್ಕೆ ಅನ್ನನೂ ಚೆನ್ನಾಗಿರುತ್ತೆ, ಮತ್ತೆ ಗೋಧಿ ಹಿಟ್ಟಿಂದ ಮಾಡಿದ ಚಪಾತಿ. ಈಗ ನಾನು ಪೆಪ್ಪರ್ ಚಾಪ್ಸ್ಗೆ ಎಲ್ಲನೂ ನೆನೆಯೋಕ್ಕಿಟ್ಟಿದ್ದೀನಿ. ಅದೆಲ್ಲ ಸಾಮಗ್ರಿಗಳನ್ನ ನೀವು ತೋರಿಸಿ ಎಲ್ಲನೂ ಹೇಳಿದ್ದೇನೆ. ಈಗ ಅದು ನೆನೆಯೋ ಅಷ್ಟೊತ್ತಿಗೆ ನಾನು ಇದಕ್ಕೆ ಕಾಂಬಿನೇಷನ್ನು ಈ ದಿನ ಚಪಾತಿ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಮೇಡಮ್. 1 ಕುಕ್ಕರ್ ಕೊಡಿ. ಇದು ಸ್ವಲ್ಪ ಒಂದು 5-10 ನಿಮಿಷ ಅಷ್ಟರಲ್ಲಿ ನೆನಿಬೇಕು. ಅಷ್ಟರಲ್ಲಿ ನಾವು ಪೆಪ್ಪರ್ ಚಾಪ್ಸ್ ಮಾಡಿ ಈ ಕಲ್ಸಿಟ್ಕೊಂಡಿರೋ ಮೆಣಸಿನ ಚಾಪ್ಸ್ ಮಾಡೋಕೆ ಒಂದು ದೊಡ್ಡ ಕುಕ್ಕರ್ ಕೊಡಿ ಮೇಡಮ್. ಒಂದು ಅಗಲವಾಗಿರೋದು. ಸ್ಟವ್ ಹಚ್ಕೊಂಡ್ಬಿಡಿ ಮೇಡಮ್. ಈ ಸ್ಟವ್ಗೆ ಒಂದು 4 ಸ್ಪೂನು ಎಣ್ಣೆ ಹಾಕಿ ಮೇಡಮ್. ಇವಾಗ ಎಣ್ಣೆ ಹಾಕ್ಬೇಕಾ? ಎಣ್ಣೆ ಹಾಕ್ಬಿಡಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ. ಸಾಕು ಬಿಡಿ ಮೇಡಮ್. ಈಗ ಕಲ್ಸಿಟ್ಟಿರೋ ಎಲ್ಲ ಇದನ್ನ ಅಲ್ಲಿಗೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಅಂದ್ರೆ ಇದು ಎಣ್ಣೆ ಕಾಯ್ದ್ಮೇಲೆ ಇದನ್ನ ಇಟ್ಬಿಡಿ. ಎಲ್ಲ ಹಾಕ್ಬಿಡಿ ಮೇಡಮ್. ಹಾಕ್ಲ ನಾನೇ? ಹಾಕಿ ಮೇಡಮ್. ನಮ್ಮಮ್ಮ ಅಡಿಗೆನ ಕಲ್ಸ್ಕೊಡ್ತಾ ಇರ್ಲಿಲ್ಲ. ಅಜ್ಜಿ ಮಾಡೋದು ಮತ್ತೆ ನಾನು ಕದ್ದು ನೋಡ್ಕೊಂಡಿರೋದು. ಆಮೇಲೆ ಪ್ರಾಕ್ಟೀಸ್ ಮಾಡಿದೆ ಮದುವೆ ಆದ್ಮೇಲೆ. ಹೌದಾ? ನೀವು ನಂಬ್ತಿರೋ ಬಿಡ್ತಿರೋ ಮೇಡಮ್, ನಮ್ಮಮ್ಮ ನಮ್ಮನ್ನ ಅಡಿಗೆ ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಯಾಕೆ? ಅವಾಗೆಲ್ಲ ಹೇಳ್ಕೊಡ್ತಿದ್ರಲ್ಲ ಅಮ್ಮ. ಅವರೊಂಥರ ಸ್ವಾರ್ಥಿ, ತುಂಬಾ ಚೆನ್ನಾಗ್ ಮಾಡೋರು ಅಡಿಗೆನ.
ಈಗ ಬೆಲ್ಟ್ ಇಲ್ದೇನೆ ಮುಚ್ಚಳನ ಹೀಗೆ ಮುಚ್ಚಬೇಕು. ಮತ್ತೆ ಅದ್ರ ಮೇಲೆ ಮುಚ್ಚೋ ವಿಷಲ್ ಕೊಡಿ ಮೇಡಮ್. ಎಷ್ಟೊತ್ತಿರ್ಬೇಕಮ್ಮ ಈ ತರ? 5 ನಿಮಿಷ ನಿಮ್ಗೆ ತೋರಿಸ್ತೇನೆ. ಅದು ತುಂಬಾ ಅದು ನೀರು ಇಳ್ಕೊಂಡ್ ಬರುತ್ತೆ. ಒಂದ್ 10 ನಿಮಿಷ ಇರ್ಲಿ ಹಾಗೆ. ಸರಿ, ಅಷ್ಟರಲ್ಲಿ ನಾನು ಚಪಾತಿಗೆ ಇದ್ ಮಾಡ್ಕೊತೀನಿ. ಮಾಡ್ಕೊಂತೀರಾ? ಹೆಂಚಿಟ್ಕೊಂಡ್ಲೆ ಈ ಕಡೆ ಹೆಂಚಿಟ್ಬಿಡಿ ಮೇಡಮ್. ನಿಮ್ಗೆ ಚಪಾತಿ ಕೊಡಿ ಮೇಡಮ್. ಒಂದು 4-5 ನಾನು ಮೇಡಮ್ ಸ್ವಲ್ಪ ಹೆಲ್ಪ್ ಮಾಡ್ಬಿಡಿ. ನಾನು ಇದನ್ನೆಲ್ಲ ಇದು ಮಾಡ್ಕೊಡ್ತೇನೆ. ಖಂಡಿತ ನೀವು ಮಾಡಿ. ನೀವು ಫ್ರೈ ಮಾಡ್ಬಿಡಿ. ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಹಾ, ಮಾಡ್ತೇನೆ. ಯಾವಾಗಲೂ ವಾರದಲ್ಲಿ ಒಂದು 3 ಸಲ ಮಾಡ್ತೇನೆ. ಅಮ್ಮ ಎಷ್ಟೊತ್ತಿರ್ಬೇಕು ಹಿಂಗೆ? ಅದನ್ನಾದ್ಮೇಲೆ ಇರ್ಲಿ ಅದು ಹಾಗೆ. ಇದಾದ್ಮೇಲೆ ಇದನ್ನ ಸ್ವಲ್ಪ ನೀರಲ್ಲಿ ಕಲಸಿ ಅಲ್ಲಿಗೆ ಹಾಕ್ಬಿಡಿ ಅಷ್ಟೇ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಡಿ. ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ನೀರು ಹಾಕ್ಬಿಡಿ. ಸಾಕ ನೀರು? ಸಾಕು ನೀರು. ಇದನ್ನ ನೋಡಿ, ಈಗ ನಿಮ್ಮ ಪೆಪ್ಪರ್ ಚಾಪ್ಸ್ ನಾನು ರೆಡಿ ಮಾಡಿಟ್ಟಿದ್ದೇನೆ. ಇದನ್ನ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ಮುದ್ದೆ ಜೊತೆಗೂ ಸಹ ತಿನ್ಬೋದು. ಇನ್ನೂ ಸ್ವಲ್ಪ ಕೊದಿಸಿದ್ರೆ ಸ್ವಲ್ಪ ಡ್ರೈ ಆಗುತ್ತೆ, ಆಗಿನ್ನೂ ಚೆನ್ನಾಗಿದೆ. ಮೇಡಮ್ ಒಂದು ಸರ್ವಿಂಗ್ ಬೌಲ್ ಕೊಡಿ. ನಿಮ್ಮ ಪೆಪ್ಪರ್ ಚಾಪ್ಸ್ ನ ರೆಡಿ ಮಾಡಿದ್ದೇನೆ. ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಅವ್ವ. ನೋಡಕ್ಕೆ ಚೆನ್ನಾಗಿದೆ, ಚೆನ್ನಾಗೇ ಇರುತ್ತೆ. ತಿಂದಾದ್ಮೇಲೆ ಹೇಳಿ ಆಯ್ತಾ? ನೀವು ಹೇಳಿದ್ರೆ ನಮ್ಗೊಂದು ಖುಷಿ ಆಗುತ್ತೆ. ಖಂಡಿತ ಖಂಡಿತ. ಮತ್ತೆ ನಂದು ನೋಡ್ಬಿಟ್ಟು ನೀವು ಇನ್ನೊಮ್ಮೆ ಕರೀತೀರಾ ನೋಡಿ. ಮೇಡಮ್, ಈ ದಿನ ನೋಡಿ ನಾನು ಮಾಡಿದ ಚಪಾತಿ ಮತ್ತು ಪೆಪ್ಪರ್ ಚಾಪ್ಸ್ ಎರಡನ್ನು ಇದು ಮುಗಿದಿದೆ. ನೀವು ತಿಂದ್ಬಿಟ್ಟು ಹೇಗಿದೆ ಅಂತ ನನಗೆ ಹೇಳಿ ಮೇಡಮ್. ಖಂಡಿತ. ನೋಡಕ್ಕೆ ಅದ್ಭುತವಾಗಿದೆ. ಟೇಸ್ಟ್ ನೋಡಿ ಹೇಳಿದ್ರೆ ಇನ್ನೊಮ್ಮೆ ಮತ್ತೆ ನನಗೆ ಇವೆಲ್ಲ ಮಾಡ್ಲಿಕ್ಕೆ ಅನುಕೂಲ. ಖಂಡಿತ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿದ್ರಲ್ಲ ಎಷ್ಟ್ ಚೆನ್ನಾಗಿ ಮಾಡಿದ್ರು. ಅಂದ್ರೆ ಹಳೆ ಕಾಲದ ಪೆಪ್ಪರ್ ಮಟನ್ ಡ್ರೈ. ಅದು ಚಪಾತಿಗಾದ್ರೂ ತಿನ್ಬೋದು, ಮುದ್ದೆಗಾದ್ರೂ ತಿನ್ಬೋದು. ಹಾಗೆ ಮುದ್ದೆ ಕೆಲವ್ರಿಗೆ ಇಷ್ಟ ಇಲ್ಲದೆ ಇದ್ರೆ ಪೂರಿ ಜೊತೆಲೂ ತಿನ್ಬಹುದು. ಈಗ ನಾನು ಟೇಸ್ಟ್ ಮಾಡ್ತೀನಿ. ತುಂಬಾ 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 ಚೆನ್ನಾಗಿದೆ. ಉಪ್ಪು ಎಲ್ಲ ಸರಿ ಇದೆಯಮ್ಮ? ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ. ಒಂದು ಪೀಸ್ ಮಟನ್ ತಿನ್ನಿ. ನೋಡ್ರಿ, ನಮ್ ಕ್ಯಾಮ್ರಾಮನ್ ನೋಡ್ತಾ ಇದಾರೆ. ಅವ್ರಿಗೂ ಕೊಟ್ಬಿಡಿ. ಕರೆಕ್ಟ್ ಆಗಿ ಬಂದಿದೆ. ಹೌದಾ? ಮಟನ್ ಕರೆಕ್ಟ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಒಂದ್ಸಲ ತಿಂದವರು ಮತ್ತೆ ಮತ್ತೆ ಮಾಡ್ಕೊಂಡ್ ತಿನ್ಬೇಕು ಅಂತ ಅನ್ಸುತ್ತೆ. ನಮ್ ಕ್ಯಾಮ್ರಾಮನ್ ಬಾಯಲ್ಲಿ ನೀರ್ ಬರ್ತಿದೆ. ಖಂಡಿತ ಅವ್ರಿಗೂ ಕೊಡೋಣ. ಆಯ್ತು ಅಮ್ಮ, ತುಂಬಾ ಚೆನ್ನಾಗಿದೆ ಅಮ್ಮ, ಅದ್ಭುತವಾಗಿದೆ ಅಮ್ಮ. ರುಚಿ ಅಂತೂ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಪಾಪ ನಿಮ್ಗೆ ಸ್ವಲ್ಪ ಕಾಲ್ ನೋವಿತ್ತು, ಆದ್ರೂ ತಾವು BTM ಇಂದ ಬಂದು ನಮ್ಗೆ ಕೈ ರುಚಿ ತೋರಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿತ್ತಮ್ಮ. ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮಶಾಕ ತಾಳಿಕೋಟೆ ಅಂತ ಅವರು ಒಂದು ಸತ್ಯ ಸೂರ್ಯ ಅನ್ನೋ ಪುಸ್ತಕ ಅವ್ರು ಬರ್ದಿದ್ದಾರೆ. ನಿಮ್ಗೆ ಒಂದು ಉಡುಗೊರೆ ಹಾಕಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದು ನನ್ನ ರಾಶಿ ಪ್ರಕಾರ ಸೂರ್ಯ ನಂದು. ಹಾಗೆ ನಿಮ್ಗೆ ಗೊತ್ತಿಲ್ಲದೆ ಸತ್ಯ ಸೂರ್ಯ ಅಂತಾನೆ ಕೊಟ್ರಿ. ನಾನು ಯಾವಾಗ್ಲೂ 90% ನಾನು ಸತ್ಯನೇ ಹೇಳುದು ಮೇಡಮ್. ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ ಮೇಡಮ್. ಹೀಗೆ ಮುಂದೆ ಮುಂದೆ ಈ ತರ ನಮ್ಗೆ ಅವಕಾಶಗಳನ್ನ ಮಾಡಿಕೊಟ್ರೆ ವೆಜ್ಜು ನಾನ್ ವೆಜ್ ಎರಡು ಮಾಡ್ತೇನೆ. ಜಾಸ್ತಿ ನಾನ್ ವೆಜ್ ನಾನು ಮಾಡ್ತೇನೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ನಿಮಗೆ ನಾನು ಧನ್ಯವಾದ ಹೇಳ್ಬೇಕು ಮೇಡಮ್. ಯಾಕೆಂದ್ರೆ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ರಿ, ಅದು ನನಗೆ ತುಂಬಾ ಸಂತೋಷ ಆಗಿದೆ ಮೇಡಮ್. ಸರಿ, ಎದೆ ತುಂಬಿ ಬಂದಿದೆ. ನಮಸ್ತೆ. ನಮಸ್ತೆ ಮೇಡಮ್.